ನಮಸ್ಕಾರ. ದೇಶದ ಇಂದಿನ ಪ್ರಮುಖ ಸುದ್ದಿಗಳನ್ನ ನೋಡೋಣ. ನಾನು ರಂಜಿತಾ ಗೌಡ. ಠಾಕ್ರೆ ಒಂದಾಯ್ತು. ಇವಾಗ ಕಾಂಗ್ರೆಸ್ ಏಕಾಂಗಿ ಆಗಿದೆ. ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ವತಂತ್ರವಾಗಿ ಸ್ಪರ್ಧಿಸುವ ನಿರ್ಧಾರ ಕೈಗೊಂಡಿತ್ತು. ಜನವರಿ 15ರ ಮತದಾನ ಬಹುಕೋನ ಸ್ಪರ್ಧೆಯಾಗಿ ಮಾರ್ಪಟ್ಟಿದೆ. ಇನ್ನು ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಮತ್ತು ರಾಜ್ ಠಾಕ್ರೆ ಅವರ ಎಂಎನ್ಎಸ್ ನಡುವಿನ ಹೊಂದಾಣಿಕೆಯೇ ಮಹಾ ವಿಕಾಸ್ ಆಘಾಡಿಯಿಂದ ದೂರ ಉಳಿಯುವ ಕಾರಣ ಎಂದು ಕಾಂಗ್ರೆಸ್ ತಿಳಿಸಿದೆ. ಭಾಷಾ ಗುರುತು ಮತ್ತು ವಲಸೆ ವಿಚಾರಗಳಲ್ಲಿ ಎಂಎನ್ಎಸ್ನ ನಿಲುವು ತಮ್ಮ ಜಾತ್ಯತೀತ ಧೋರಣೆಗೆ ವಿರುದ್ಧವಾಗಿದೆ. ಈ ರೀತಿಯಾಗಿ ಪಕ್ಷ ವಾದವನ್ನ ಮಾಡಿರುವಂತದ್ದು ಸ್ಥಳೀಯ ಸಮಸ್ಯೆಗಳಾದ ಮೂಲಸೌಕರ್ಯ, ಪ್ರವಾಹ, ವಾಯು ಮಾಲಿನ್ಯ ಮತ್ತು ಬಿಎಂಸಿಯಲ್ಲಿನ ಭ್ರಷ್ಟಾಚಾರವನ್ನ ಪ್ರಚಾರದ ಕೇಂದ್ರ ಬಿಂದುವಾಗಿಸಲು ಕಾಂಗ್ರೆಸ್ ಯೋಜಿಸಿದೆ. ಅಲ್ಪಸಂಖ್ಯಾತರು, ದಲಿತರು ಮತ್ತು ವಲಸಿಗ ಮತದಾರರ ಮೇಲೆ ಪಕ್ಷ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಂಡಿದೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ವಿರೋಧ ಪಕ್ಷಗಳ ವಿಭಜನೆಯಿಂದ ಬಿಜೆಪಿ ಶಿವಸೇನೆ ಮೈತ್ರಿಗೆ ಲಾಭವಾಗುವ ಸಾಧ್ಯತೆ ಕೂಡ ಇದೆ. 2017ರಲ್ಲಿ ಕಾಂಗ್ರೆಸ್ ಕೇವಲ 31 ಸ್ಥಾನಗಳನ್ನು ಪಡೆದಿದ್ದು, ನಗರದಲ್ಲಿ ಪಕ್ಷದ ಸಂಘಟನಾ ಬಲದ ಮೇಲೆ ಇನ್ನೂ ಪ್ರಶ್ನೆಗಳಿವೆ. ಜನವರಿ 15ರಂದು ಮಹಾರಾಷ್ಟ್ರದಲ್ಲಿ ಬಿಎಂಸಿ ಸೇರಿ 29 ನಾಗರಿಕ ನಿಗಮಗಳಿಗೆ ಚುನಾವಣೆ ನಡೆಯಲಿತ್ತು. ಅದರ ಫಲಿತಾಂಶವು ಮುಂಬೈ ನಾಗರಿಕ ರಾಜಕಾರಣದ ಜೊತೆಗೆ ಕಾಂಗ್ರೆಸ್ನ ಭವಿಷ್ಯಕ್ಕೂ ನಿರ್ಣಾಯಕವಾಗಲಿದೆ. ಬೆಂಗಳೂರಿನ ಬಳಿ ಫಾಕ್ಸ್ಕಾನ್ ಬೃಹತ್ ಘಟಕ ಸ್ಥಾಪಿಸಿ 9 ತಿಂಗಳಲ್ಲಿ 30,000 ಮಂದಿಯನ್ನ ನೇಮಕಾತಿ ಮಾಡಿಕೊಂಡ ಸುದ್ದಿಯನ್ನ ಹಂಚಿಕೊಂಡು ಕರ್ನಾಟಕದ ಮಾದರಿ ಹಾಕಿಕೊಟ್ಟಿದೆ ಎಂದಿದ್ದ ರಾಹುಲ್ ಗಾಂಧಿಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇದು ಮೇಕ್ ಇನ್ ಇಂಡಿಯಾ ಯೋಜನೆ ಫಲ ಅಂತ ನೆನಪಿಸಿದ್ದಾರೆ. ನರೇಂದ್ರ ಮೋದಿ ಸರ್ಕಾರದ ಮೇಕ್ ಇನ್ ಇಂಡಿಯಾವನ್ನ ಗುರುತಿಸಿದ್ದಕ್ಕೆ ಧನ್ಯವಾದ ಎಂದು ರಾಹುಲ್ ಗಾಂಧಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಕೇಂದ್ರ ಸಚಿವರು. ಕೇವಲ 8ರಿಂದ 9 ತಿಂಗಳಲ್ಲಿ 30,000 ಉದ್ಯೋಗಿಗಳನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಭಾರತದಲ್ಲಿ ಈವರೆಗೂ ಇಷ್ಟು ವೇಗದಲ್ಲಿ ಫ್ಯಾಕ್ಟರಿ ನೇಮಕಾತಿ ಆಗಿದ್ದಿಲ್ಲ. ಇದು ಕೇವಲ ಅಂಕಿಅಂಶ ಅಲ್ಲ, ಪರಿವರ್ತನಾತ್ಮಕ ಉದ್ಯೋಗ ಸೃಷ್ಟಿ. ಇದು ಈ ಘಟಕದಲ್ಲಿ 80% ಮಹಿಳೆಯರೇ ಇರುವುದು, ಅದರಲ್ಲೂ 19ರಿಂದ 24ರ ವಯಸ್ಸಿನಲ್ಲಿರುವ ಮೊದಲ ಬಾರಿಗೆ ಕೆಲಸ ಮಾಡುತ್ತಿರುವ ಯುವತಿಯರೇ ಇದ್ದಾರೆ. ಹೀಗಾಗಿ ಈ ಉದ್ಯೋಗ ಸೃಷ್ಟಿ ಇನ್ನೂ ಪ್ರಬಲವೆನಿಸುತ್ತದೆ ಎಂದು ಕಾಂಗ್ರೆಸ್ ನಾಯಕ ತಮ್ಮ ಎಕ್ಸ್ ಪೋಸ್ಟ್ ನಲ್ಲಿ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಅಶ್ವಿನಿ ವೈಷ್ಣವ್, ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾ ಯೋಜನೆಯ ಯಶಸ್ಸನ್ನ ಗುರುತಿಸಿದ್ದಕ್ಕೆ ಧನ್ಯವಾದ. ನೀವು ಗಮನಿಸಿದಂತೆ ನಮ್ಮ ಪ್ರಧಾನಿಗಳ ದೃಷ್ಟಿಯಂತೆ ನಾವು ಉತ್ಪಾದಕ ಆರ್ಥಿಕತೆಯಾಗಿ ಬೆಳೆಯುತ್ತಿದ್ದೇವೆ ಅಂತ ಹೇಳಿದ್ದಾರೆ. ಪುಣೆ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಗೆ ಇನ್ನು 3 ವಾರಗಳು ಬಾಕಿ ಇರುವಾಗಲೇ ಅಭ್ಯರ್ಥಿಗಳು ಮತದಾರರನ್ನ ಸೆಳೆಯಲು ದುಬಾರಿ ಉಡುಗೊರೆಗಳ ಸುರಿಮಳೆ ಸುರಿಸಲು ಆರಂಭಿಸಿದ್ದಾರೆ. ಕೆಲವು ವಾರ್ಡ್ಗಳಲ್ಲಿ ವಿದೇಶಿ ಪ್ರವಾಸ, ಎಸ್ಯುವಿಗಳು, ದ್ವಿಚಕ್ರ ವಾಹನಗಳು ಮತ್ತು ಚಿನ್ನದ ಆಭರಣಗಳನ್ನು ಲಕ್ಕಿ ಡ್ರಾ ಮೂಲಕ ಘೋಷಿಸಲಾಗಿದೆ. ಲೋಹಂಗಾವ್ ಧನೂರಿ ವಾರ್ಡ್ನಲ್ಲಿ ಒಬ್ಬ ಅಭ್ಯರ್ಥಿ 11 ಮತದಾರರಿಗೆ ತಲಾ 1,100 ಚದರ ಅಡಿ ಭೂಮಿಯನ್ನ ನೀಡುವುದಾಗಿ ಹೇಳಿದ್ದು ನೋಂದಣಿಯೂ ಆರಂಭವಾಗಿದೆ. ಇನ್ನು ಮಹಿಳಾ ಮತದಾರರಿಗೆ ಸಾವಿರಾರು ಪೈತಾನಿ ಸೀರೆಗಳು, ಹೊಲಿಗೆ ಯಂತ್ರಗಳು ಮತ್ತು ಸೈಕಲ್ಗಳನ್ನು ವಿತರಿಸಲಾಗಿದೆ. ಕ್ರೀಡಾಭಿಮಾನಿಗಳಿಗೆ 1 ಲಕ್ಷ ರೂಪಾಯಿ ನಗದು ಬಹುಮಾನವಿರುವ ಕ್ರಿಕೆಟ್ ಲೀಗ್ಗಳನ್ನು ಆಯೋಜಿಸಲಾಗಿದೆ. ಇದರ ನಡುವೆ ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ ಬಣಗಳ ನಡುವೆ ಸೀಟು ಹಂಚಿಕೆ ಕುರಿತ ಮಾತುಕತೆ ಕೂಡ ಆರಂಭವಾಗಿದೆ. 40ರಿಂದ 45 ಸ್ಥಾನಗಳ ಬೇಡಿಕೆ ಮತ್ತು 30 ಸ್ಥಾನಗಳ ಮಿತಿಯಿಂದ ಒಪ್ಪಂದ ಇನ್ನೂ ಬಾಕಿ ಇದೆ. ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ದೆಹಲಿಯ ಕ್ಯಾಥೆಡ್ರಲ್ ಚರ್ಚ್ ಆಫ್ ದಿ ರಿಡೆಂಪ್ಷನ್ ನಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ರು. ಕಾರ್ಯಕ್ರಮದ ವೇಳೆ ಪ್ರಾರ್ಥನೆಗಳು ಮತ್ತು ಸ್ತುತಿ ಗೀತೆಗಳು ಮೊಳಗಿದವು. ದೆಹಲಿಯ ಬಿಷಪ್ ಡಾಕ್ಟರ್ ಪಾಲ್ ಸ್ವರೂಪ್ ಅವರು ಪ್ರಧಾನಿ ನರೇಂದ್ರ ಮೋದಿಗಾಗಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ಕ್ರಿಸ್ಮಸ್ ಹಬ್ಬವು ಹೊಸ ಭರವಸೆ ಮೂಡಿಸಲಿ ಹಾಗೂ ಎಲ್ಲರಲ್ಲಿ ದಯೆ ಮತ್ತು ಪರಸ್ಪರ ಹಂಚಿಕೆಯ ಭಾವನೆ ಬೆಳೆಸಲಿ ಅಂತ ಆಶಿಸಿದರು. ಕ್ಯಾಥೆಡ್ರಲ್ ಚರ್ಚ್ ಆಫ್ ದಿ ರಿಡೆಂಪ್ಷನ್ ನಲ್ಲಿ ಕ್ರಿಸ್ಮಸ್ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ವಿಡಿಯೋ ಸಂದೇಶವನ್ನು ಹಂಚಿಕೊಂಡಿದ್ದಾರೆ. ನಿರಂತರ ವಿದ್ಯುತ್ ಕಡಿತದಿಂದ ಬೇಸತ್ತ ಕಾಂಗ್ರೆಸ್ ಶಾಸಕ ವೀರೇಂದ್ರ ಜಾತಿ ವಿದ್ಯುತ್ ಇಲಾಖೆ ಅಧಿಕಾರಿಗಳಿಗೆ ವಿಭಿನ್ನ ರೀತಿಯಲ್ಲಿ ಪಾಠವನ್ನ ಕಲಿಸಿದ್ದಾರೆ. ಹರಿದ್ವಾರ ಜಿಲ್ಲೆಯ ಜಬ್ರೇಡಾ ಕ್ಷೇತ್ರದ ಶಾಸಕರು ತಾವೇ ವಿದ್ಯುತ್ ಕಂಬ ಹತ್ತಿ ಇಲಾಖೆಯ 3 ಅಧಿಕಾರಿಗಳ ಮನೆಗಳ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದಾರೆ. ದಿನಕ್ಕೆ 5ರಿಂದ 8 ಗಂಟೆಗಳ ಕಾಲ ವಿದ್ಯುತ್ ಕಡಿತವಾಗುತ್ತಿದ್ದು ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಶಾಸಕರು ಆರೋಪಿಸಿದ್ದಾರೆ. 10 ದಿನಗಳಿಂದ ದೂರು ನೀಡಿದ್ರೂ ಕ್ರಮ ಕೈಗೊಳ್ಳದ ಕಾರಣ ಈ ಕ್ರಮ
ತೆಗೆದುಕೊಂಡಿದ್ದಾಗಿ ಅವರು ತಿಳಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ವಿದ್ಯುತ್ ಇಲಾಖೆ ರೂಕ್ರಿ ಸಿವಿಲ್ ಲೈನ್ಸ್ ಪೊಲೀಸ್ ಠಾಣೆಯಲ್ಲಿ ಶಾಸಕರ ವಿರುದ್ಧ ದೂರು ದಾಖಲಿಸಿದೆ. ಅನುಮತಿ ಇಲ್ಲದೆ ವಿದ್ಯುತ್ ಕಡಿತ ಮಾಡಿದ್ದು ನಿಯಮ ಉಲ್ಲಂಘನೆ ಮತ್ತು ಸರ್ಕಾರಿ ಕೆಲಸದಲ್ಲಿ ಹಸ್ತಕ್ಷೇಪವಾಗಿದೆ ಎಂದು ದೂರಿನಲ್ಲಿ ಹೇಳಲಾಗಿದೆ. ಕರ್ನಾಟಕದ ಇಂದಿರಾ ಕ್ಯಾಂಟೀನ್ ಮಾದರಿಯಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜಯಂತಿ ಹಿನ್ನೆಲೆ ದೆಹಲಿ ಸರ್ಕಾರ ಡಿಸೆಂಬರ್ 25 ರಾಜಧಾನಿಯಲ್ಲಿ 100 ಹೊಸ ಅಟಲ್ ಕ್ಯಾಂಟೀನ್ಗಳನ್ನು ಆರಂಭಿಸಿದೆ. ಈ ಕ್ಯಾಂಟೀನ್ಗಳಲ್ಲಿ ಕೇವಲ ₹5 ಊಟ ಸಿಗಲಿದೆ. ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಲಾಜಪತ್ ನಗರದ ನೆಹರು ನಗರದಲ್ಲಿ ಮೊದಲ ಕ್ಯಾಂಟೀನ್ನ ಉದ್ಘಾಟನೆ ನೆರವೇರಿಸಿದರು. ಇನ್ನು ನಗರಾಭಿವೃದ್ಧಿ ಸಚಿವ ಆಶೀಶ್ ಸೂದ್ ಅವರು ಮಾತನಾಡಿ, ಭಾರತೀಯ ಜನತಾ ಪಕ್ಷದ ಚುನಾವಣಾ ಭರವಸೆಯೊಂದಿಗೆ ಈ ಯೋಜನೆಯನ್ನ ಜಾರಿಗೆ ತಂದಿದ್ದು, ಪ್ರತಿ ಕ್ಯಾಂಟೀನ್ನಲ್ಲಿ ದಿನಕ್ಕೆ ಸುಮಾರು 500 ಜನರಿಗೆ ಮಧ್ಯಾಹ್ನ ಮತ್ತು ರಾತ್ರಿ ಊಟದ ವ್ಯವಸ್ಥೆ ಇದೆ. ಈ ಮೂಲಕ ಒಟ್ಟಾರೆಯಾಗಿ ದಿನಕ್ಕೆ ಸುಮಾರು 1 ಲಕ್ಷ ಜನರಿಗೆ ಊಟ ಒದಗಿಸಲಿದೆ ಅಂತ ತಿಳಿಸಿದ್ರು. ಯಾರು ಹಸಿವಿನಿಂದ ಮಲಗಬಾರದು ಎಂಬ ಉದ್ದೇಶದಿಂದ ಆರಂಭವಾದ ಈ ಯೋಜನೆಯು ದೆಹಲಿ ಬಡವರಿಗೆ ದೊಡ್ಡ ಆಸರೆಯಾಗಲಿದೆ. ಇದು ನಿರ್ಧಾರ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಬಡವರ ಕಡೆಗೆ ಇದ್ದ ಕಾಳಜಿಯನ್ನ ನೆನಪಿಸುತ್ತದೆ ಎಂದು ಮುಖ್ಯಮಂತ್ರಿ ರೇಖಾ ಗುಪ್ತಾ ತಿಳಿಸಿದ್ದಾರೆ. ದೆಹಲಿಯು ಪ್ರಸ್ತುತ ತೀವ್ರ ವಾಯು ಗುಣಮಟ್ಟದಲ್ಲಿ ತತ್ತರಿಸಿರುವುದಕ್ಕೆ ಪ್ರಮುಖ ಕಾರಣಗಳಲ್ಲಿ ವಾಹನ ಮಾಲಿನ್ಯವೂ ಒಂದು. ವಾಹನ ಮಾಲಿನ್ಯ ನಿಯಮಗಳನ್ನು ನಿರ್ಲಕ್ಷಿಸುವ ಲೀಡರ್ ಬೋರ್ಡ್ ಇದ್ದಿದ್ರೆ ಟಿಒಐ ಪ್ರಕಾರ 2016ರ ಹೀರೋ ಫ್ಯಾಷನ್ ಪ್ರೋ ಅದನ್ನ ಮುನ್ನಡೆಸುತ್ತಿತ್ತು. ಈ ಬೈಕ್ನಲ್ಲಿ 47 ಮಾಲಿನ್ಯ ನಿಯಂತ್ರಣ ಚಲನ್ಗಳು ಬಾಕಿ ಉಳಿತಿವೆ ಮತ್ತು ಅದರ ಹೊರಸೂಸುವಿಕೆ ಪ್ರಮಾಣ ಪತ್ರವು ಬಹಳ ಹಿಂದೆಯೇ ಅವಧಿ ಮೀರಿದೆ ಎಂದು ಮಾಧ್ಯಮ ವರದಿ ಹೇಳಿದೆ. ಸಾಮಾನ್ಯವಾಗಿ ಕಾರುಗಳು ಅಥವಾ ಇತರ 4 ಚಕ್ರಗಳ ವಾಹನಗಳು ಹೆಚ್ಚಿನ ಮಾಲಿನ್ಯವನ್ನ ಉಂಟು ಮಾಡುತ್ತವೆ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಇತ್ತೀಚಿನ ದತ್ತಾಂಶವು ವಿಭಿನ್ನ ಕಥೆಯನ್ನ ಹೇಳ್ತಾ ಇದೆ. ರಾಷ್ಟ್ರ ರಾಜಧಾನಿಯಲ್ಲಿ ದ್ವಿಚಕ್ರ ವಾಹನಗಳು ಪಿಯುಸಿ ಉಲ್ಲಂಘನೆಗಳಲ್ಲಿ ಪ್ರಾಬಲ್ಯ ಹೊಂದಿವೆ. ವಾಸ್ತವವಾಗಿ ದೆಹಲಿಯಲ್ಲಿ ಅಗ್ರ 5 ಪಿಯುಸಿ ಅಪರಾಧಿಗಳು ಎಲ್ಲಾ ಬೈಕ್ಗಳು ಅಥವಾ ಸ್ಕೂಟರ್ಗಳು. 2022ರ ಹೀರೋ ಸ್ಪ್ಲೆಂಡರ್ ಕೂಡ ಅದೇ ದಾಖಲೆಯನ್ನ ಹೊಂದಿದೆ. ಇವು ಅಪರೂಪದ ತಪ್ಪುಗಳಲ್ಲ, ಆದರೆ ಪುನರಾವರ್ತಿತ ಉಲ್ಲಂಘನೆಗಳಾಗಿವೆ. ಮಧ್ಯಪ್ರದೇಶದಾದ್ಯಂತ ಕೆಮ್ಮಿನ ಸಿರಪ್ ಸೇವಿಸಿ 24 ಮಕ್ಕಳ ಪ್ರಾಣ ಕಳೆದುಕೊಂಡ ದುರಂತದಲ್ಲಿ ಚಿಂದ್ವಾರದ 5 ವರ್ಷದ ಬಾಲಕನೊಬ್ಬ 115 ದಿನಗಳ ಬದುಕುಳಿಯುವ ಹೋರಾಟದ ನಂತರ ಮನೆಗೆ ಮರಳಿದ್ದಾನೆ. ಕೋಲ್ಡ್ರಿಫ್ ಕೆಮ್ಮಿನ ಸಿರಪ್ ಅನ್ನ ಸೇವಿಸಿದ ನಂತರ ತೀವ್ರವಾಗಿ ಅಸ್ವಸ್ಥರಾದ ಮಕ್ಕಳಲ್ಲಿ ಚಿಂದ್ವಾರ ಜಿಲ್ಲೆಯ ಜಟಾಚಪ್ಪರ್ ಗ್ರಾಮದ ನಿವಾಸಿ ಕುನಾಲ್ ಯದುವಂಶಿ ಕೂಡ ಒಬ್ಬರು. 24 ಕುಟುಂಬಗಳು ತಮ್ಮ ಮಕ್ಕಳನ್ನ ಕಳೆದುಕೊಂಡ್ರೆ ಕುನಾಲ್ ತಿಂಗಳುಗಳ ತೀವ್ರ ಚಿಕಿತ್ಸೆ, ದೀರ್ಘಕಾಲದ ಡಯಾಲಿಸಿಸ್ ಮತ್ತು ನಿರಂತರ ವೈದ್ಯಕೀಯ ಹಸ್ತಕ್ಷೇಪದ ನಂತರ ಬದುಕುಳಿದ್ರು. 3 ತಿಂಗಳಿಗೂ ಹೆಚ್ಚು ಕಾಲ ಮೌನವಾಗಿದ್ದ ಮನೆಗೆ ಅವರ ಮರಳುವಿಕೆಯಿಂದ ಮತ್ತೆ ಜೀವ ತುಂಬಿದೆ. ಅದ್ಯಾಗೋ ಬದುಕುಳಿಯುವುದು ಕಷ್ಟಕರವಾಗಿತ್ತು. ಸಿರಪ್ನ ಕುಡಿದ ಪರಿಣಾಮಗಳಿಂದ ಆ ಮಗು ತನ್ನ ದೃಷ್ಟಿಯನ್ನೇ ಕಳೆದುಕೊಂಡಿದೆ. ಸದ್ಯ ಆ ಮಗುಗೆ ಪ್ರಪಂಚವನ್ನ ನೋಡಲು ಸಾಧ್ಯವಿಲ್ಲ. ನಡೆಯಲು ಸಹ ತೊಂದರೆ ಅನುಭವಿಸುತ್ತಿದ್ದಾರೆ. ಆಗಸ್ಟ್ 24ರಂದು ಕುನಾಲ್ ಅವರಿಗೆ ಸ್ವಲ್ಪ ಜ್ವರ ಬಂದ ನಂತರ ಸ್ಥಳೀಯ ವೈದ್ಯರ ಬಳಿಗೆ ಕರೆದೊಯ್ದಿದ್ದಾರೆ. ಅವರು ಬರೆದಿದ್ದ ಔಷಧಿಗಳು, ಕೆಮ್ಮಿನ ಸಿರಪ್ ತೆಗೆದುಕೊಂಡ ನಂತರ ವೈದ್ಯಕೀಯ ಪರೀಕ್ಷೆಗಳಲ್ಲಿ ಸಿರಪ್ ಅವರ 2 ಮೂತ್ರಪಿಂಡಗಳಿಗೆ ತೀವ್ರವಾಗಿ ಹಾನಿಯುಂಟು ಮಾಡಿದೆ. ಇದು ತೀವ್ರ ಮೂತ್ರಪಿಂಡ ವೈಫಲ್ಯಕ್ಕೆ ಕಾರಣವಾಗಿದೆ ಎಂದು ತಿಳಿದು ಬಂದಿದೆ. ಒಡಿಶಾದಲ್ಲಿ ಗುರುವಾರ ಭದ್ರತಾ ಪಡೆಗಳು ತೆಲುಗು ಮಾವೋವಾದಿಗಳ ಉನ್ನತ ಕಮಾಂಡರ್ನನ್ನ ಹತ್ಯೆಗೈದಿವೆ. ಮಾವೋವಾದಿಯ ಉನ್ನತ ಶ್ರೇಣಿಯ ಕೇಂದ್ರ ಸಮಿತಿ ಸದಸ್ಯ ಮತ್ತು ಅದರ ಒಡಿಶಾ ಕಾರ್ಯಾಚರಣೆಗಳ ಮುಖ್ಯಸ್ಥ 69 ವರ್ಷದ ಗಣೇಶ್ ಉಯಿಕೆ ಅವರನ್ನ ಕಂದಮಲ್ ಮತ್ತು ಗಂಜಾಂ ಜಿಲ್ಲೆಗಳ ಗಡಿಯಲ್ಲಿರುವ ರಾಂಪ ಅರಣ್ಯ ಪ್ರದೇಶದಲ್ಲಿ ಗಡಿ ಭದ್ರತಾ ಪಡೆ ಮತ್ತು ಕೇಂದ್ರ ಮೀಸಲು ಪೊಲೀಸ್ ಪಡೆ ತಂಡಗಳು ಹತ್ಯೆ ಮಾಡಿವೆ. ಈ ಎನ್ಕೌಂಟರ್ನಲ್ಲಿ 2 ಮಹಿಳಾ ಕಾರ್ಯಕರ್ತರು ಸೇರಿದಂತೆ 6 ಮಾವೋವಾದಿಗಳು ಸಾವನ್ನಪ್ಪಿದ್ದಾರೆ. ಗುರುವಾರದ ಕಾರ್ಯಾಚರಣೆಯು ಇತ್ತೀಚಿನ ವರ್ಷಗಳಲ್ಲಿ ಮಾವೋವಾದಿ ದಂಗೆಗೆ ಅತ್ಯಂತ ಮಹತ್ವದ ಹೊಡೆತಗಳಲ್ಲಿ ಒಂದಾಗಿದೆ. ಇದು ರಾಜ್ಯದಲ್ಲಿ ಚಳವಳಿಯ ನಾಯಕತ್ವವನ್ನು ಪರಿಣಾಮಕಾರಿಯಾಗಿ ಕತ್ತರಿಸಿದೆ. ಡಿಸೆಂಬರ್ 23ರಂದು ಮಲ್ಕಂಗಿರಿಯಲ್ಲಿ 22 ಮಾವೋವಾದಿಗಳು ಸಾಮೂಹಿಕ ಶರಣಾಗತಿಯ ನಂತರ ಈ ಎನ್ಕೌಂಟರ್ಗಳು ನಡೆದಿವೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಒಡಿಶಾ ಪೊಲೀಸ್ ಮಹಾನಿರ್ದೇಶಕ ವೈ.ಬಿ. ಕುರಾನಿಯಾ ಅವರು ಈ ಯಶಸ್ವಿ ಕಾರ್ಯಾಚರಣೆಗಳು ಒಡಿಶಾವನ್ನ ಮಾರ್ಚ್ 31, 2026ರ ಒಳಗೆ ದಂಗೆಯನ್ನ ನಿರ್ಮೂಲನೆ ಮಾಡುವ ಸರ್ಕಾರದ ಗುರಿಯೊಂದಿಗೆ ನಕ್ಸಲ್ ಮುಕ್ತವಾಗುವ ಹೊಸ್ತಿಲಲ್ಲಿ ಇರಿಸಿದೆ ಅಂತ ಹೇಳಿದ್ದಾರೆ. ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಶಾಲಾ ಶಿಕ್ಷಕರೊಬ್ಬರನ್ನ ಬುಧವಾರ ರಾತ್ರಿ ವಿಶ್ವವಿದ್ಯಾಲಯದ ಆವರಣದೊಳಗೆ ಅಪರಿಚಿತ ದುಷ್ಕರ್ಮಿಗಳು ಗುಂಡಿಕ್ಕಿ ಕೊಂದಿದ್ದು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳಲ್ಲಿ ಭೀತಿ ಮೂಡಿಸಿದೆ. ಮೃತರನ್ನ ರಾವ್ ಡ್ಯಾನಿಶ್ ಅಲಿ ಎಂದು ಗುರುತಿಸಲಾಗಿತ್ತು. ಅವರು ಕಳೆದ 11 ವರ್ಷಗಳಿಂದಲೂ ಎಎಂಯುನ ಎಬಿಕೆ ಯೂನಿಯನ್ ಹೈಸ್ಕೂಲ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರಾಗಿದ್ರು. ಪೊಲೀಸರ ಪ್ರಕಾರ ಈ ಘಟನೆ ರಾತ್ರಿ 8:50ರಿಂದ 9ರ ಸುಮಾರಿಗೆ ಸಿವಿಲ್ ಲೈನ್ಸ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಿಶ್ವವಿದ್ಯಾಲಯದ ಕೇಂದ್ರ
ಗ್ರಂಥಾಲಯದ ಬಳಿ ನಡೆದಿದೆ. ಇನ್ನು ಡ್ಯಾನಿಶ್ ಇಬ್ಬರು ಸಹೋದ್ಯೋಗಿಗಳೊಂದಿಗೆ ನಡೆದುಕೊಂಡು ಹೋಗ್ತಿದ್ದಾಗ ಇಬ್ಬರು ವ್ಯಕ್ತಿಗಳು ಸ್ಕೂಟರ್ನಲ್ಲಿ ಬಂದು ಗುಂಡು ಹಾರಿಸಿದ್ದಾರೆ. ದಾಳಿಕೋರರು 3 ಬಾರಿ ಗುಂಡು ಹಾರಿಸಿದ್ದು, ಅದರಲ್ಲಿ 2 ಬಾರಿ ಡ್ಯಾನಿಶ್ ಅವರ ತಲೆಗೆ ಗುಂಡು ಹಾರಿಸಿದ್ದಾರೆ. ದಾಳಿಕೋರರಲ್ಲಿ ಒಬ್ಬಾತ ಗುಂಡು ಹಾರಿಸುವ ಮುನ್ನ ಡ್ಯಾನಿಶ್ ಈಗ ನಿಮಗೆ ನಾನು ಯಾರೆಂದು ತಿಳಿಯುತ್ತದೆ ಎಂದು ಹೇಳಿದ್ದಾರೆ ಎನ್ನಲಾಗಿದೆ. ನೋಡಿದ್ರಲ್ಲ, ಇದಿಷ್ಟು ಆಗಿತ್ತು ಇಂದಿನ ದೇಶದ ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ ಇದೇ ರೀತಿಯಾಗಿ ನ್ಯಾಷನಲ್ ಅಪ್ಡೇಟ್ಸ್ ನ ಕೊಡ್ತಾ ಹೋಗ್ತೀವಿ ನಮ್ಮ ಕರ್ನಾಟಕ ಟಿವಿ ಸ್ಪೆಷಲ್ ನ್ಯಾಷನಲ್ ಎಕ್ಸ್ಪ್ರೆಸ್ ನಲ್ಲಿ. ಸಪ್ತಗಿರಿ NPS ಯೂನಿವರ್ಸಿಟಿ ಅರ್ಪಿಸುವ ನಂದನ ಪ್ಯಾಲೇಸ್ ಸಹ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.